ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಮಾನವ ಹಕ್ಕುಗಳ ಆಯೋಗಕ್ಕೆ ಬೀಗ 3 ದಿನ ಬೀಗ ಜಡಿದಂತ ಜೆಪಿಯ ಅಧಿಕಾರಿ ಯಾತಕ್ಕಾಗಿ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗಕ್ಕೆ ಬೀಗ ಹಾಕ್ತಿದ್ದಾರೆ ಕಾರಣ ಏನು? ಅದರ ಕಂಪ್ಲೀಟ್ ಸ್ಟೋರಿಯನ್ನ ಅಪ್ಡೇಟ್ ಅನ್ನ ನೋಡೋಣ. ನೋಡಿ, ಇದೇ ಮೊದಲ ಬಾರಿಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಬೀಗ ಜಡಿತಾ ಇರೋದು. ಜಿಬಿಯ ಅಧಿಕಾರಿಗಳು ಸೆನ್ಸಸ್ ತರಬೇತಿಗೆ ಎಲ್ಲಾ ಸಿಬ್ಬಂದಿ ಹಾಜರಾಗಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ನಡೀತಿರುವಂತ ಘಟನೆ. ಸಿಬ್ಬಂದಿಯನ್ನ ಬಳಸಿದಂತ ಜಿಬಿಎ ಅಂದ್ರೆ ಮಾನವ ಹಕ್ಕುಗಳ ಆಯೋಗದ ಸಿಬ್ಬಂದಿಯನ್ನ ಬಳಕೆ ಮಾಡ್ಕೊಳ್ತಾ ಇರೋದು. ಜಿಬಿಯ ವಿರುದ್ಧ ನೀಡಿದ್ದ ವರದಿಗೆ ಹಾಗಾದ್ರೆ ಜಿಬಿಯ ಅಧಿಕಾರಿಗಳು ಈ ರೀತಿಯಾಗಿ ಸೇಡು ತೀರಿಸಿಕೊಳ್ತಿದ್ದಾರಾ? ರಿವೆಂಜ್ ಆಯ್ತು. ಕೋಗಿಲು ಕ್ರಾಸ್ ಡೆಮಾಲಿಶ್ ವೇಳೆ ಇದೇ ಮಾನವ ಹಕ್ಕುಗಳ ಆಯೋಗ ತಂಡ ಭೇಟಿ ನೀಡಿತ್ತು, ಪರಿಶೀಲನೆ ಮಾಡಿ ವರದಿಯನ್ನ ಕೊಟ್ಟಿತ್ತು. ಆಯೋಗದ ವರದಿಯಲ್ಲಿ ಜಿಬಿಎ ಅಕ್ರಮದ ವರದಿ ಬಗ್ಗೆ ಕೂಡ ಮಾಹಿತಿ ಇತ್ತು. ಇವತ್ತಿನಿಂದ 3 ದಿನ ಆಯೋಗದ ಸೇವೆ ಸಾರ್ವಜನಿಕರಿಗೆ ಸಿಗೋದಿಲ್ಲ. ಮಾನವ ಹಕ್ಕುಗಳ ಆಯೋಗಕ್ಕೂ ಸೆನ್ಸೆಕ್ಸ್ಗೂ ಏನ್ ಸಂಬಂಧ? ಕಚೇರಿ ಬಂದ್ ಮಾಡುವಂತ ಅವಶ್ಯಕತೆ ಏನಿತ್ತು? ಅನಿವಾರ್ಯತೆ ಏನಿತ್ತು? ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದೂರು ನೀಡೋದಕ್ಕೆ ಇರುವಂತ ಏಕೈಕ ಸಂಸ್ಥೆ ಇದು. ಇದಕ್ಕೆ ಬೀಗ ಜಡಿದ್ರೆ ಸಾರ್ವಜನಿಕರು 3 ದಿನ ಏನ್ ಮಾಡ್ಬೇಕಾಗಾದ್ರೆ? ಇದೀಗ ಅದೇ ಸಂಸ್ಥೆಗೆ ಜಿಬಿಎ ಅಧಿಕಾರಿಗಳು ಕಿರುಕುಳ ಕೊಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಜಾತಿ ಗಣತಿಗೂ ಮಾನವ ಹಕ್ಕುಗಳ ಆಯೋಗದ ಆಫೀಸರ್ಸ್ಗೂ ಏನ್ ಸಂಬಂಧ ಆಗಾದ್ರೆ? ಅಕ್ರಮ ಬಂಧನ, ಕಿರುಕುಳ ಸಂಬಂಧ ದಾಳಿ ಮಾಡ್ತಾ ಇತ್ತು ಈ ಆಯೋಗ. ಆದ್ರೆ ಈ ಆಯೋಗಕ್ಕೆ ಈಗ ಶಾಕ್. ತರಬೇತಿಯಿಂದ ವಿನಾಯಿತಿ ಕೊಡಿ ಅಂತ ಪತ್ರ ಬರೆದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಹಾಗಾದ್ರೆ ನಿಜಕ್ಕೂ ಜಿಬಿಎ ಈಗ ಸೇಡ್ ತೀರಿಸ್ಕೊಳ್ತಾ ಇದೆಯಾ? ತನ್ನ ವಿರುದ್ಧನೇ ವರದಿ ಕೊಟ್ರು ಅನ್ನುವಂತ ಕಾರಣಕ್ಕೆ ಮಾನವ ಹಕ್ಕುಗಳ ಆಯೋಗಕ್ಕೇನೆ ಬೀಗ ಜಡಿದು ಆ ಸಿಬ್ಬಂದಿಯನ್ನ ಸೆನ್ಸೆಕ್ಸ್ ಅಲ್ಲಿ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆಯಾ? ಸಹಜವಾಗಿನೇ ಈ ಪ್ರಶ್ನೆ ರೈಸ್ ಆಗುತ್ತೆ. 3 ದಿನಗಳ ಕಾಲ ಹಾಗಾದ್ರೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ಎಲ್ಲಿ ಹೋಗ್ಬೇಕು, ಎಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು? ಜಿಬಿಎ ಅಧಿಕಾರಿಗಳಿಗೆ ಬೇರೆ ಯಾರು ಸಿಗ್ಲಿಲ್ವಾ ಹಾಗಾದ್ರೆ ಸೆನ್ಸೆಕ್ಸ್ ಮಾಡೋದಕ್ಕೆ ಅಂತ, ಅಂದ್ರೆ ಜನಗಣತಿಗೆ ಅಂತೇಳಿ? ಇವರನ್ನೇ ಬಳಸ್ಕೊಳ್ಳುವಂತ ಅನಿವಾರ್ಯತೆ ಇಲ್ವೇ ಇಲ್ಲ. ಇದೇ ಮೊದಲ ಬಾರಿಗೆ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗಕ್ಕೆ ಬೀಗ ಜಡಿದಿದ್ದಾರೆ. 3 ದಿನ ಇದೇ ರೀತಿಯಾಗಿ ಬಂದಿರುತ್ತೆ. ಸಾರ್ವಜನಿಕರು ಏನ್ ಮಾಡ್ಬೇಕು ಸಮಸ್ಯೆ ಆದ್ರೆ? ಹಾಗಾದ್ರೆ ಯಾರ ಹತ್ರ ಹೋಗಿ ಹೇಳ್ಕೊಳ್ಬೇಕು? ಜಿಬಿಎ ಇಂಥ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರ ಹಿಂದೆ ತನ್ನ ವಿರುದ್ಧ ಈ ಕೋಗಿಲು ಲೇಔಟ್ ನಲ್ಲಿ ಏನ್ ಮನೆಗಳನ್ನ ಡೆಮಾಲಿಶ್ ಮಾಡ್ಲಾಗಿತ್ತಲ್ಲ, ಅಲ್ಲಿಗೆ ಈ ಮಾನವ ಹಕ್ಕುಗಳ ಆಯೋಗ ತಂಡ ಭೇಟಿ ನೀಡಿತ್ತು. ಜೊತೆಗೆ ಮೊದಲೇ ಇದನ್ನ ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ, ನಿರ್ವಹಣೆ ಮಾಡಿಲ್ಲ. ಹಾಗೆ ಪರ್ಯಾಯವಾಗಿ ಯಾವುದೇ ಮಾರ್ಗಗಳಿಲ್ಲ, ಇಲ್ಲಿ ಜನರಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ ಅಂತೇಳಿ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ಮಾನವ ಹಕ್ಕುಗಳ ಆಯೋಗ ಮಾಡಿತ್ತು. ಹೀಗಾಗಿ ಜಿಬಿಎ ಈ ರೀತಿ ರಿವೆಂಜ್ ತೀರಿಸ್ಕೊಳ್ತಾ ಇದೆಯಾ ಹಾಗಾದ್ರೆ ಅಂತ?